ಸತ್ಯನ್ ನೋಡಿದ್ಯೇನೆ? ಅಯ್ಯೋ ರಾಮ, ಅಕ್ಕ ದಿನ ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ಧ್ಯಾನ ಮಾಡ್ತಿದ್ ನಿನಗೆ ಇವತ್ತು ನಿನಗೆ ಗೊತ್ತಿಲ್ಲದೆ ಆ ಸತ್ಯ ಧ್ಯಾನ ಮಾಡ್ತಿದ್ಯಲ್ಲ, ಏನಾಗಿದೆ ನಿನಗೆ? ಇಲ್ಲ ಊರ್ಮಿಳ, ಅವಳು ಇಲ್ಲಿಗೆ ಬಂದಿದ್ದಾಳೆ, ನನಗೆ ಗೊತ್ತು. ಇಲ್ಲೇ ಇಲ್ಲೋ ನಮ್ಮ ಮನೇಲಿ ಇದ್ದಾಳೆ. ನಮ್ಮ ಮನೇಲೇ ಇದ್ದಾಳಾ? ಹಾ. ಹಾಗಾದ್ರೆ ಹೋಗು, ಮನೆಯೆಲ್ಲ ಹುಡ್ಕು, ಅವಾಗ ನಿನಗೂ ಸಮಾಧಾನ ಆಗುತ್ತೆ. ಮನೇಲೆಲ್ಲ ಹುಡ್ಕೊಂಡು ಬಂದೆ ಕಣೆ, ಆದ್ರೆ ಎಲ್ಲೂ ಕಾಣಿಸ್ಲಿಲ್ಲ. ಏನಕ್ಕ ನಿನ್ ಮಾತಿನ ಅರ್ಥ? ಮನೆಯೆಲ್ಲ ಹುಡುಕ್ದೆ, ಎಲ್ಲೂ ಕಾಣ್ಲಿಲ್ಲ, ಆದ್ರೆ ಅವಳು ನಮ್ಮ ಮನೆಗೆ ಬಂದಿದ್ದಾಳೆ ಅಂದ್ರೆ ನಿನ್ ಪ್ರಕಾರ ಏನು ಮಾಯ ಆಗ್ಬಿಟ್ಟಿದ್ದಾಳೆ ಅಂತನಾ? ಏನೋ ಗೊತ್ತಾಗ್ತಿಲ್ಲ ಕಣೆ ನನಗೆ. ಓ ರಾಮ, ಗೊತ್ತಾಗ್ತಿಲ್ಲ ಅಲ್ಲ, ಅವಳು ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬಂದೇ ಇಲ್ಲ. ಬಂದಿದ್ರೆ ಅವಳು ಕಾಣಿಸ್ತಿದ್ಲು, ಅದರಲ್ಲೂ ತಮ್ಮ ಕಣ್ಣಿಗೆ ಮೊದಲು ಬೀಳ್ತಿದ್ಲು. ಅಕ್ಕ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ, ಹೋಗು ಒಳಗಡೆ ಹೋಗಿ ಕೆಲಸ ಏನಿದೆ ನೋಡು. ಇನ್ನೇನು ಬಾಬಾ ಬರೋ ಹೊತ್ತಾಯ್ತು. ಇಲ್ಲ ಊರ್ಮಿ, ಸುಮ್ಮನೆ ಇರು. ಅಯ್ಯೋ ನೀನು ಹೋಗಕ್ಕ. ಅಕ್ಕ ನಾನು ಒಳಗೋಗು ಅಂದರೆ ಸರಿ, ಅಲ್ಲೇ ಹೋಗು, ಆದ್ರೆ ಆ ಸತ್ಯನ ಧ್ಯಾನ ಬಿಡು. ಏನಾಗಿದೆಯೋ ಇನ್ನು ಅಕ್ಕಂಗೆ. ಅಳಿಯಂದ್ರು ನಿನ್ನ ಜೊತೆ ಸರಿಯಾಗಿ ಮಾತೇ ಆಡಲಿಲ್ವಲ್ಲೇ? ಇರಮ್ಮ, ಫೋನ್ ನೋಡಿಲ್ಲ ಅನ್ಸುತ್ತೆ, ಮತ್ತೆ ಟ್ರೈ ಮಾಡ್ತೀನಿ. ಅದು ನಾನು ಏನು ಕೇಳಿದೆ? ಹಾ, ದಿವ್ಯವ್ರು ಮತ್ತೆ ಕಾಲ್ ಮಾಡ್ತಾ ಇದಾರಲ್ಲಪ್ಪ. ಅದು ಅಲ್ಲದೆ ಇವಳು ಇಲ್ಲೇ ಇದ್ದಾಳೆ, ಏನಪ್ಪ ಮಾಡೋದು? ಏನಾಯ್ತಾ ಅಮೂಲ್ ಬೇಬಿ? ಯಾರ್ದು ಫೋನು? ನೀನ್ ಯಾಕೆ ಇಷ್ಟು ಟೆನ್ಷನ್ನಲ್ಲಿದ್ಯಾ? ಅದು ಸತ್ಯ, ಅದು ಆಫೀಸ್ ಕ್ಲೈಂಟ್ ಮೀಟಿಂಗು, ವಿಡಿಯೋ ಕಾಲಲ್ಲಿ. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯಾ? ಫೋನ್ ರಿಸೀವ್ ಮಾಡಿ ಮಾತಾಡು. ಅದು ಹೇಗೆ ಸಾಧ್ಯ? ನೀನು ಇಲ್ಲೇ ಇದೆಯಲ್ಲ. ನಾನಿದ್ರೇನು ನಿನ್ ತಲೆ ಮೇಲೆ ಕೂತಿದ್ದೀನಿ, ಸುಮ್ನೆ ಫೋನ್ ರಿಸೀವ್ ಮಾಡಿ ಮಾತಾಡು. ಶರ್ಟ್ ಹಾಕೋ. ಹಾಯ್. ಹಾಯ್. ಹೇಗಿದ್ದೀರಾ? ಏನು ಮಾಡ್ತಿದ್ದೀರಾ? ಡ್ರಾಯಿಂಗ್ ಮಾಡ್ತಾ ಇದ್ದೆ. ಹೌದಾ, ವೆರಿ ನೈಸ್. ನೀವು ಮಾಡಿರೋ ಡ್ರಾಯಿಂಗ್ನ ನಾನು ನೋಡ್ಬೋದಾ? ವೈ ನಾಟ್? ಶೋರ್. ಅದು ಕರೆಂಟ್ ಹೋಗ್ಬಿಡಿದೆ, AC ಬೇರೆ ವರ್ಕ್ ಆಗ್ತಲ್ಲ, ಅದಕ್ಕೆ ತುಂಬಾ ಶೆಕೆ. ಶು 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 ಶು. ಹಾ, ತುಂಬ ಚೆನ್ನಾಗಿದೆ. ಯಾರ ಚಿತ್ರ? ಅಮಲ್ ಬೇಬಿ, ನಾನು ಅಂಕಲ್ನ ಮಾತಾಡಿಸ್ಕೊಂಡ್ ಬರ್ತೀನಿ. ಹಲೋ ಕಾರ್ತಿಕ್. ಹಾ ದಿವ್ಯ ಅವರೇ, ಹೇಳಿ. ಯಾರಿದಾರಲ್ಲಿ? ನೀವು ಯಾರ ಜೊತೆನಾದರೂ ಮಾತಾಡ್ತಿದ್ದೀರಾ? ಯಾರು ಇಲ್ವಲ್ಲ, ನಾನು ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು. ಇಲ್ಲ, ನೀವು ನನಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಅಲ್ಲಿ ಯಾರೋ ಇದ್ದಾರೆ ಅನಿಸ್ತಿದೆ. ಹೌದು, ಅವಾಗಲೇ ರಿತು ಬಂದಿದ್ಲು.
ಅಪ್ಪ ಕರೀತಾ ಇದ್ದಾರೆ, ಆಫೀಸಿಂದ ಯಾರೋ ಬಂದಿದ್ದಾರೆ ಅಂತ. ದಿವ್ಯ ಅವರೇ, ಇಫ್ ಯು ಡೋಂಟ್ ಮೈಂಡ್ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಈಗಲಾದರೂ ನನ್ನ ನಂಬ್ತೀಯಾ? ಅಳಿಯಂದ್ರು ನಿನ್ನ ಜೊತೆ ಸರಿಯಾಗಿ ಮಾತೇ ಆಡಲಿಲ್ವಲ್ಲೇ? ಹಾಗೇನಿಲ್ಲಮ್ಮ, ಅವ್ರು ಮಾತಾಡೋದೇ ಅಷ್ಟು. ಅವ್ರು ಮೊದಲೇ ಮೃದು ಸ್ವಭಾವದವ್ರು. ಅವ್ರ ಹತ್ರ ಒರ್ಟಾಗಿ ಮಾತಾಡಿ ಜಗಳ ಆಡಿದ್ಯಾ ಅಂತ ಅನ್ನಿಸ್ತಾ ಇದೆ ನನಗೆ. ನೀನೇನಮ್ಮ, ನೀನೇ ನೋಡಿದ್ಯಲ್ಲ, ಅವರಪ್ಪ ಅಲ್ಲಿ ಕರೀತಿದ್ರು, ಆಫೀಸಿಂದ ಯಾರೋ ಬಂದಿದ್ದಾರೆ ಅಂತ ಹೇಳ್ತಿದ್ರಲ್ಲ. ಅವ್ರಿಗೆ ಆಫೀಸ್ ಟೆನ್ಷನ್ ಏನೇನೋ ಇರುತ್ತೆ. ನಾನು ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡೋಕ್ಕಾಗಲ್ಲ. ದಿವ್ಯಾ, ಆದರೂ ಏನಮ್ಮ, ಅವ್ರು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ತಾನೆ. ಅವ್ರು ಏನಾದರೂ ಆಮೇಲೆ ಕಾಲ್ ಮಾಡಿದ್ರೆ ನಿನ್ನನ್ನು ಕರಿತೀನಿ, ನಾವು ಮಾತಾಡೋಣ ಕೇಳಿಸ್ಕೊಳ್ಳುವಂತೆ. ಏಯ್, ಮದುವೆ ಆಗೋ ಹುಡುಗಿ ಮಾತಾಡ್ತಿರುವಾಗ ನಾನು ಯಾಕೆ ಕೇಳ್ತಾ ಕೂತ್ಕೊಳ್ಳಿ? ಇವಾಗ ನೀನು ಮಾಡ್ತಾ ಇರೋದು ಅದನ್ನೇ. ಇನ್ನು ಮುಂದೆ ನಾವು ಮೀಟ್ ಮಾಡಿದಾಗ್ಲೂ ನೀನು ಬರುವಂತೆ. ಅಲ್ವೇ, ಏನಾಯ್ತು ನಿನಗೆ? ಅಷ್ಟೇ ಯಾಕೆ, ನಾನು ಮದುವೆ ಆಗಿ ಆ ಮನೆಗೆ ಹೋದ್ಮೇಲೂ ನನ್ನ ಜೊತೆ ನೀನು ಅಲ್ಲಿಗೆ ಬಾ. ಆಯ್ತು ಬಿಡು, ನಾನೇ ಹೋಗ್ತೀನಿ. ನೀನು ಎಲ್ಗೂ ಹೋಗ್ಬೇಡ, ನಾನೇ ಹೋಗ್ತೀನಿ. ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅಲ್ಲ, ನಾನಿವಾಗ ಏನು ಕೇಳಿದೆ? ಉಂಗ್ರದ ವಿಷಯ ತೆಗೆದ ತಕ್ಷಣ ಎಲ್ಲಿಂದ ಎಲ್ಗೋ ವಿಷಯ ತಗೊಂಡು ಹೋದ್ಲು. ಇವಳು ನಿಜಾನೇ ಹೇಳೋದಾಗಿದ್ರೆ ಉಂಗ್ರ ಏನು ಮಾಡಿದ್ಲು? ಹರಸಿ ಆರತಿ